ಸೊ ಕ್ವೆಶನ್ 3 ಆಲ್ರೆಡಿ ಕ್ವೆಶನ್ 1 ಮತ್ತು ಕ್ವೆಶನ್ 2ನ ಬೇರೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವಿಸಿಟ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತಾ ಕ್ವೆಶನ್ 3ಗೆ ಹೋಗೋಣ. ಸೊ ಡ್ಯಾಶ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇಸ್ ಡನ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದೀನಿ. ಸೊ ಬಿಸ್ನೆಸ್ ಒಳಗಡೆ, ಬಿಸ್ನೆಸ್ ಆರ್ಗನೈಸೇಷನ್ ಒಳಗಡೆ ಯಾವ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮೇಜರ್ ಆಗಿ ರೋಲ್ನ ಪ್ಲೇ ಮಾಡುತ್ತೆ ಅಂತ. ಸೊ ಅಲ್ಲಿ ಬರುವಂಥದ್ದು ಯಾವುದು? ಮ್ಯಾನೇಜರಲ್ ಆ್ಯಕ್ಟಿವಿಟೀಸ್ ಆರ್ ದ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ, ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಅಲ್ವಾ. ಸೊ ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಮ್ಯಾನೇಜ್ಮೆಂಟ್ ಪರ್ಫಾರ್ಮ್ಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ವೈಲ್ ಕನ್ಸಿಡರಿಂಗ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆ್ಯಂಡ್ ಚೇಂಜಸ್. ಸೊ ಇಲ್ಲಿ ಏನು ಮಾಡ್ತಾ ಇದೆ ಮ್ಯಾನೇಜ್ಮೆಂಟ್ ಅನ್ನೋದು? ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಅದ್ರ ಜೊತೆಗೆ ಬರೀ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತು ಚೇಂಜಸ್ಸನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಏನು ಮಾಡ್ತಾ ಇದೆ? ಅದು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಕ್ವೆಶನ್ 4 ಅಲ್ವಾ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸ್ಟಡಿಡ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಇಲ್ಲಿ ನೋಡಿ, ಇದು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಆಲ್ ಆಪ್ಷನ್ನ ನಾನು 4 ಆಪ್ಷನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಡೈರೆಕ್ಟಾಗಿ ಆನ್ಸರ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ಟೈಮ್ ಸೇವ್ ಆಗಲಿ ಅಂತ. ಅದಕ್ಕೋಸ್ಕರ ಕ್ವೆಶನ್ನ ಕ್ವಿಕ್ ಆಗಿ ರೀಡ್ ಮಾಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸ್ಟಡಿಡ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ನಾವು ಯಾವುದನ್ನು ಸ್ಟಡಿ ಮಾಡೋದಿಲ್ಲ ಅಂತ. ಸೊ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಫಂಕ್ಷನ್. ಸೊ ಬಿಸ್ನೆಸ್ ಫಂಕ್ಷನ್, ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಫಂಕ್ಷನನ್ನು ಏನು ಮಾಡೋದಿಲ್ಲ, ಇಲ್ಲಿ ಸ್ಟಡಿ ಮಾಡೋದಿಲ್ಲ ಅಂತ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ, ಸ್ಟಡೀಸ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ನ್ಯಾಷನಲ್ ಇನ್ಕಮ್, ಕಲ್ಚರಲ್ ಕಸ್ಟಮ್ಸ್ ಆ್ಯಂಡ್ ನಾಟ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂತ. ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಏನಿದೆ ಅಲ್ವಾ, ಅದೇನು ಮಾಡುತ್ತೆ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಸ್ಟಡಿ ಮಾಡ್ತಾ ಇದೆ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸನ್ನು ಅದೇನು ಮಾಡ್ತಾ ಇಲ್ಲ, ಇಲ್ಲಿ ಸ್ಟಡಿ ಮಾಡ್ತಾ ಇಲ್ಲ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಲ್ಲ, ಇಂಟರ್ನಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿದೆ ಅಲ್ವಾ, ಅದೇನಾಗಿದೆ ಇಲ್ಲಿ ಎಕ್ಸ್ಕ್ಲೂಡ್ ಆಗಿದೆ ಅಂತ ಹೇಳ್ಬೋದು. ಸೊ ಕ್ವೆಶನ್ 5 ನೋಡ್ತಾ ಹೋಗೋಣ. ಫ್ಯಾಕ್ಟರ್ಸ್ ಆರ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಜನರಲಿ ಡಿಪೆಂಡ್ ಆನ್ ವಿಚ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದೀನಿ ಅಲ್ವಾ. ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ಸು ಮತ್ತು ಫ್ಯಾಕ್ಟರ್ ಆಫ್ ಬಿಸ್ನೆಸ್ ಇರುತ್ತೆ ಅಲ್ವಾ, ಅದು ಯಾವ ಎಲಿಮೆಂಟ್ ಆಗಿದೆ? ಅದೇನಾಗಿದೆ? ಸೋಷಿಯಲ್ ಎಲಿಮೆಂಟ್ ಆಗಿದೆ. ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ವ್ಯಾಲ್ಯೂಸ್, ಕಸ್ಟಮ್ಸ್, ಟ್ರೆಡಿಷನ್ಸ್, ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ. ಇದೆಲ್ಲದರ ಮೇಲೆ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಏನಾಗಿದೆ? ಡಿಪೆಂಡ್ ಆಗಿದೆ. ಸೋಷಿಯಲ್ ವ್ಯಾಲ್ಯೂಸು ಇರುತ್ತೆ, ಕಸ್ಟಮ್ಸು ಇರುತ್ತೆ, ಟ್ರೆಡಿಷನ್ಸು ಕೂಡ ಇರುತ್ತೆ, ಸೊಸೈಟಲ್ ಎಕ್ಸ್ಪೆಕ್ಟೇಷನ್, ಸೊಸೈಟಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು ಕೂಡ ಏನಾಗಿರುತ್ತೆ? ಡಿಪೆಂಡ್ ಆಗಿರುತ್ತೆ. ಅದೆಲ್ಲನೂ ಸೇರಿ ನಾವೇನು ಹೇಳ್ತಾ ಇದ್ದೀವಿ? ಬಿಸ್ನೆಸ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲರಿಗೂ ಈಸಿ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ, ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಎವ್ರಿವನ್, ಸಿ ಯು ಎವ್ರಿವನ್, ಥ್ಯಾಂಕ್ ಯು.